ಇಂದು ಬಸವ ಸಂಸ್ಕೃತಿ ಅಭಿಯಾನ ಯಶಸ್ವಿಯಾಗಿ ಪ್ರತಿ ಜಿಲ್ಲೆಗಳಲ್ಲಿ ಅಭಿಯಾನವನ್ನ ನೆರವೇರಿಸಿ ಇವತ್ತು ಇಲ್ಲಿ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಇವತ್ತು ನಾವು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರನ್ನ ಇವತ್ತು ನಾವು ಗೌರವಿಸ್ತಾ ಇದ್ದೀವಿ. ಯಾಕೆ ನಾವು ಅವ್ರನ್ನ ಗೌರವಿಸ್ತಾ ಇದ್ದೀವಿ? ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಸಹ ಬಸವಣ್ಣವರ ಭಾವಚಿತ್ರ ಇವತ್ತು ಸಹ ಹಾಕಬೇಕು ಅಂತ ನಿರ್ಣಯ ತಗೊಂಡಂತವರು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಇವತ್ತು ವಿಜಯಪುರದಲ್ಲಿ ಬಸವ ಜನ್ಮಭೂಮಿ, ವಿಜಯಪುರದಲ್ಲಿ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಇವತ್ತು ಸಹ ಅಕ್ಕ ಮಹಾದೇವಿ ಹೆಸರನ್ನು ಇಟ್ಟಂತವ್ರು, ನಿರ್ಧಾರ ಮಾಡಿ ಹೆಸರಿಟ್ಟಂತವ್ರು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು. ಇವತ್ತು ತಮ್ಮೆಲ್ಲರ ಒಂದು ಬೇಡಿಕೆ ಆಗಿತ್ತು, ಅಣ್ಣ ಅವರನ್ನ ಇವತ್ತು ಸಹ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ತಮ್ಮ ಮನವಿ ಪೂಜ್ಯರು ಎಲ್ಲರೂ ಕೂಡಿ ಹೋಗಿ ಅವ್ರನ್ನ ಭೇಟಿಯಾಗಿ ಕೊಟ್ಟ ಮೇಲೆ ಕೇವಲ ಒಂದು ವಾರದಲ್ಲಿ ಸಚಿವ ಸಂಪುಟದಲ್ಲಿ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಣ್ಣ ಬಸವಣ್ಣನವರು ಅಂತೇಳಿ ಘೋಷಣೆ ಮಾಡಿದಂಥವ್ರು, ನಿರ್ಣಯ ತಗೊಂಡಂಥವ್ರು ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು. ಹೀಗೆ ಅನೇಕ ವಿಚಾರಗಳನ್ನ ಇವತ್ತು ಸಹ ನಮ್ಮ ಕೆಲಸವನ್ನು ನಮ್ಮ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇವತ್ತು ಬಹುಶಃ ಅವರಲ್ಲಿಂತ ಬಸವಣ್ಣವ್ರ ಬಗ್ಗೆ ಅವ್ರಿಗೆ ಇರುವಂತಹ ಗೌರವ, ಅವರ ತತ್ವ ಸಿದ್ಧಾಂತಗಳಲ್ಲಿ ಅವರಿರುವಂತಹ ನಂಬಿಕೆ, ಬದ್ಧತೆ ಬಹುಶಃ ಬೇರೆ ರಾಜಕಾರಣಿಗಳು ನಾವು ಒಂದು ಸಹ ಅನೇಕ ಜನ ಲಿಂಗಾಯತ ರಾಜಕಾರಣಿಗಳು ಇದ್ರೆ ಅವರಲ್ಲಿ ಇವತ್ತು ಸಹ ನಾವು ಕಾಣೋದಿಲ್ಲ. ಅದನ್ನ ನಾವು ಸಿದ್ದರಾಮಯ್ಯ ಸಾಹೇಬರಲ್ಲಿ ಇವತ್ತು ಸಹ ಕಾಣ್ತೀವಿ. ಇವತ್ತು ನಾನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ. ಈಗ ಅವ್ರನ್ನ ಗೌರವಿಸಿ ಮುಖ್ಯಮಂತ್ರಿಗಳು ಮಾತನಾಡಿದವರು. ಇವತ್ತು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು, ಬಸವಾದಿ ಶರಣರು ಎಲ್ಲ ಕಾಯಕ ವರ್ಗದ ಜನರನ್ನ ತೆಗೆದುಕೊಂಡು ಅನುಭವ ಮಂಟಪ, ಅಮ್ಮನವ್ರು ಹೇಳ್ತಾ ಇದ್ರು ವಿಶ್ವವಿದ್ಯಾಲಯ ಅಂತ ಹೇಳಿ, ಅನುಭವ ಮಂಟಪ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್, ಅದು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್. ಅಲ್ಲಿ ಕೂಡಿಕೊಂಡು ಅದನ್ನು ಸಹ ಎಲ್ಲಾ ಕಾಯಕ ವರ್ಗದ ಶರಣರನ್ನ ತೆಗೆದುಕೊಂಡು ಅಲ್ಲಮ್ಮ ಪ್ರಭುಗಳ ಒಂದು ನೇತೃತ್ವದಲ್ಲಿ ಇವತ್ತು ಬಸವ ಧರ್ಮವನ್ನು ಹುಟ್ಟಿ ಹಾಕಿದರು. ಇವತ್ತು ವಚನ ಚಳವಳಿ, ಆಡು ಭಾಷೆಯಲ್ಲಿ ಕನ್ನಡದ ವಚನಗಳನ್ನ ಇವತ್ತು ಮೂಲಕ ಜನಸಾಮಾನ್ಯರಿಗೆ ಇವತ್ತು ಸಹ ಈ ಬಸವ ಧರ್ಮದ ಜಾಗೃತಿಯನ್ನ ಉಂಟು ಮಾಡಕ್ಕೆ ಪ್ರಯತ್ನ ಮಾಡಿದರು. 12ನೇ ಶತಮಾನ ತಾವು ಊಹಿಸ್ಬೇಕು ಹೆಂಗಿತ್ತು ಅಂತೇಳಿ. ಬಹಳ ಕ್ಲಿಷ್ಟಕರವಾದಂತಹ ಒಂದು ಸಮಯ ಅದು. ಆ ಸಂದರ್ಭದಲ್ಲಿ ಅಸ್ಪೃಶ್ಯತೆ ಹೋಗಬೇಕು, ಅಸಮಾನತೆ ಹೋಗಬೇಕು, ಸಮಾನತೆ ಬರಬೇಕು, ಮೂಢನಂಬಿಕೆಗಳು, ಅನಿಷ್ಟ ಪದ್ಧತಿಗಳು ಇವೆಲ್ಲವೂ ಕೂಡ ಹೋಗಬೇಕು, ಒಂದು ಸುಂದರ ಸಮಾಜ ನಿರ್ಮಾಣ ಆಗಬೇಕು, ಒಂದು ಸುಂದರ ನಾಡು ನಿರ್ಮಾಣ ಆಗಬೇಕು ಅಂತೇಳಿ ಬಸವ ಧರ್ಮವನ್ನ ಸ್ಥಾಪಿಸಿದಂತವರು. ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರು ಹೇಳಿದ್ರು, ಇವತ್ತು ಒಂದು ವೇಳೆ ಕಲ್ಯಾಣ ಕ್ರಾಂತಿ ಆಗದೆ ಹೋಗಿದ್ರೆ ಇವತ್ತು ನಾವು ಇಲ್ಲಿ ಇವತ್ತು ಮಾತನಾಡ್ತೀವಿ ಲಿಂಗಾಯತರು 17%, 15%, 20% ಅಂತೇಳಿ. ಬಹುಶಃ ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ ಇವತ್ತು ಎಲ್ಲರೂ ಸಹ ನಾವು ಬಸವ ಧರ್ಮದಲ್ಲಿ ಇರ್ತಿದ್ವಿ, ಲಿಂಗಾಯತ ಧರ್ಮದಲ್ಲಿ ಇರ್ತಿದ್ವಿ. ಕಾರಣಾಂತರಗಳು ಇವತ್ತು ಸಹ ನಾವು ಛಿದ್ರವಾಗಿದ್ವಿ. 900 ವರ್ಷ ಇವತ್ತು ಸಹ ಕಳೆದಿದೆ. ಬಹಳಷ್ಟು ನೀರು ಇವತ್ತು ಸಹ ಹರಿದು ಹೋಗಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಇವತ್ತು ಸಹ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನದ ಮೂಲಕ ಎಲ್ಲಾ ಪರಮ ಪೂಜ್ಯ ಮಠಾಧೀಶರು ಇವತ್ತು ಒಕ್ಕೂಟದಿಂದ ಬಸವ ಜಾಗೃತಿಯನ್ನು ಉಂಟು ಮಾಡಬೇಕು. ಮತ್ತೊಮ್ಮೆ ಈ ದೇಶ ಬಸವ ಭಾರತ ಆಗಬೇಕು, ಬಸವ ಸಂಸ್ಕೃತಿ ಹಂಟಬೇಕು ಅಂತ ತಿಳ್ಕೊಂಡು ಇವತ್ತು ಸಹ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾನು ಅವ್ರ ಪೂಜ್ಯ ಶ್ರೀಗಳೆಲ್ಲರಿಗೂ ಕೂಡ ನಾವು ಅಭಿನಂದಿಸ್ತೇನೆ. ನಾವು ಯಾರ ವಿರೋಧನೂ ಕೂಡ ಇಲ್ಲ. ನಾವು ಮಾತನಾಡಾಗೆಲ್ಲ ಪರಮ ಪೂಜ್ಯ ಶ್ರೀಗಳು ನಾವೆಲ್ಲರೂ ಹೇಳಿದ್ವಿ, ನಾವು ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಹೋಗುವಂತಹದ್ದು. ನಮ್ಮದೇನಿದೆ, ನಮ್ಮ ಲಿಂಗಾಯತ ಧರ್ಮ ಏನಿದೆ, ಬಸವ ಧರ್ಮ ಏನಿದೆ ಅದನ್ನು ಪ್ರತಿಪಾದಿಸೋಣ. ಬೇರೆಯವ್ರನ್ನ ಟೀಕೆ ಮಾಡುವಂತಹದ್ದು ಯಾವುದನ್ನು ಕೂಡ ನಾವು ಹೋಗೋದು ಬೇಡ. ನಮ್ಮಲ್ಲೇ ಬೇಕಾದಷ್ಟು ಸಕಾರಾತ್ಮಕ ನಮ್ಮಲ್ಲಿದೆ. ಬೇರೆಯವ್ರನ್ನ ಟೀಕೆ ಮಾಡುವಂತಹದ್ದು, ಇದು ಮಾಡುವಂತಹದ್ದು ಹೋಗುದು ಬೇಡ. ನಮ್ಮ ಧರ್ಮ ಇವತ್ತು ಸಹ ಪ್ರಸಾರ ಆಗಬೇಕು. ಇವತ್ತು ಬಸವಣ್ಣವರ
ಏನು ಬಸವ ಧರ್ಮದೇ, ಕನ್ನಡ ಧರ್ಮದೇ, ಇದು ಜಾಗತಿಕ ಧರ್ಮ ಆಗಬೇಕು, ಬಸವ ಭಾರತ ಆಗಬೇಕು, ಬಸವ ಸಂಸ್ಕೃತಿ ಆಗಬೇಕು. ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡೋಣ ಅನ್ನುವಂಥದ್ದಲ್ಲಿ ಇವತ್ತು ಹೇಳಿ, ಇವತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ತಾವು ಗೌರವಿಸ್ತಾ ಇದ್ದೀರಿ. ಈಗಾಗಲೇ ಬಾಲ್ಕಿ ಅಪ್ಪಗಳು ಇವತ್ತು ಹೇಳಿದ್ದಾರೆ, ವಚನ ವಿಶ್ವವಿದ್ಯಾಲಯ 100ಕ್ಕೆ 100ರಷ್ಟು ನಮ್ಮ ಮುಖ್ಯಮಂತ್ರಿಗಳು ಆ ಕೆಲಸವನ್ನು ಎಲ್ಲವನ್ನ ನಮಗೆ ಮಾಡಿದ್ದಾರೆ, ಎಲ್ಲವನ್ನ ಅವರು ನಮಗೆ ಮಾಡಿದ್ದಾರೆ. ಇವತ್ತಿನ ದಿವಸ ನಾವು ಅದನ್ನು ಕೂಡ ವಚನ ವಿಶ್ವವಿದ್ಯಾಲಯದ ಮುಖ್ಯಮಂತ್ರಿಗಳು ನಿರ್ಧಾರವನ್ನು ಕೈಗೊಳ್ತಾರೆ. ಈಗ ನಮಗೆ ಅವರೆಲ್ಲವನ್ನ ಕೊಟ್ಟಿದ್ದಾರೆ, ನಮ್ಮದು ಒಂದು ಜವಾಬ್ದಾರಿ ಇದೆ, ನಾವು ಅವರಿಗೆ ಬಹಳಷ್ಟು ಕೊಡಬೇಕಾಗಿದೆ, ಅವರ ಋಣವನ್ನ ತೀರಿಸಬೇಕಾಗಿದೆ ಅನ್ನೋ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಆಗಿದೆ. ಇವತ್ತು ಅನೇಕ ನಿರ್ಣಯಗಳನ್ನ ಕೂಡ ತಗೋತಾ ಇದೀವಿ, ಬಹಳ ಒಂದು ಒಳ್ಳೆಯ ನಿರ್ಣಯಗಳನ್ನ. ಇವತ್ತು ಬೇರೆಯವ್ರನ್ನ ಟೀಕೆ ಮಾಡುವಂತದ್ದು, ಬೇರೆಯವ್ರನ್ನ ಇದು ಮಾಡುವಂಥದ್ದು ಯಾವುದೂ ಕೂಡ ಆಗ್ಬಾರ್ದು. ನಾವೆಲ್ಲರೂ ಭಾರತೀಯರು, ದಿವಸ ಭೌಗೋಳಿಕವಾಗಿ ನಾವೆಲ್ಲರೂ ಕೂಡ ಹಿಂದೂಗಳು, ಆದ್ರೆ ನಮ್ಮ ಲಿಂಗಾಯತ ಧರ್ಮ ಬಸವ ಧರ್ಮ ಇದು. ಯಾವ ರೀತಿ ಸಿಕ್ಕ ಜೈನರು ತುನುಸ ಧರ್ಮ ಇದೆ, ಅದೇ ರೀತಿ ತುನುಸ ನಾವು ಒಂದು ಲಿಂಗಾಯತ ಧರ್ಮ. ಹೀಗಾಗಿ ಒಂದು ಸಕಾರಾತ್ಮಕವಾದಂತಹ ನಿರ್ಣಯಗಳನ್ನು ಕೂಡ ಅವರು ತಗೊಳ್ಕೊಂಡು ಹೋಗಿದ್ದಾರೆ. ಲಿಂಗಾಯತರಲ್ಲಿ ಬಹಳಷ್ಟು ಉಪಪಂಗಡಗಳಿದಾವೆ. ಜಾತಿ ರಹಿತ ಧರ್ಮ ಅಂತ ನಾವು ಹೇಳ್ತೀವಿ, ಆತ್ಮಾರೋಪಣ ಮಾಡ್ಕುವಂತ ಸಂದರ್ಭ ಬಂದಿದೆ, ಅದನ್ನ ಈಗ ನಾನು ಮಾತಾಡಕ್ ಹೋಗುದಿಲ್ಲ. ಆದ್ರೆ ನಮ್ಮಲ್ಲಿರುವಂತಹ ಸಣ್ಣ ಸಣ್ಣ ಸಮುದಾಯಗಳು, ಹಡಪದ ಇರ್ಬೋದು, ಕುಂಬಾರ ಇರ್ಬೋದು, ಕಂಬಿಗ ಇರ್ಬೋದು, 108 ಸಣ್ಣ ಸಣ್ಣ ಸಮುದಾಯಗಳಿಗೆ ಅವ್ರಿಗೆ ನಾವು ಶಕ್ತಿಯನ್ನು ತುಂಬಬೇಕಾಗಿದೆ. ಅವ್ರಿಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನಾವು ಶಕ್ತಿಯನ್ನು ತುಂಬಬೇಕಾಗಿದೆ. ಅವಾಗ ಬಸವಣ್ಣವರ ಅನುಭವ ಮಂಟಪ ಅದು ಯಶಸ್ವಿ ಆಗ್ತದೆ, ಅವಾಗ ವಚನ ವಿಶ್ವವಿದ್ಯಾಲಯ ಯಶಸ್ವಿ ಆಗ್ತದೆ, ಅರ್ಥಪೂರ್ಣವಾಗ್ತದೆ, ಸ್ಥಾವರ ಜೊತೆಗೆ ಜಂಗಮ ಇವತ್ತು ಸುದು ಆಗ್ತದೆ ಅನ್ನೋ ಮಾತನ್ನ ಇವತ್ತು ನಾನು ಹೇಳಿ, ಇವತ್ತು ಏನು ತಾವು ಮಠಾಧಿಪತಿ ಒಕ್ಕೂಟಗಳು ಇವತ್ತು ಇದು ಮಾಡಿದಿರಿ, ಈ ಒಂದು ಇದಕ್ಕೆ ನಾನು ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸಿ, ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಅಭಿನಂದನೆಗಳು. ತಾವು ಬಸವಣ್ಣ ಪರವಾಗಿ ಅನೇಕ ಇದನ್ನ ನಮಗೆ ಕೊಟ್ಟಿದ್ದೀರಿ. ಬಸವಣ್ಣವರ ಫೋಟೋವನ್ನ ಸರ್ಕಾರಿ ಕಚೇರಿಯಲ್ಲಿ ಹಾಕ್ಸಕ್ಕೆ ಕೊಟ್ಟಿದ್ದೀರಿ, ಅಕ್ಕ ಮಹಾದೇವಿ ಹೆಸರಲ್ಲಿ ಹೆಸರಿಟ್ಟಿದ್ದೀರಿ. ಇವತ್ತು ನಾವು ಕೇಳಿದಾಗ ಸಾಂಸ್ಕೃತಿಕ ನಾಯಕ ಕರ್ನಾಟಕದ ಜೊತೆ ತಾವು ವಿಚಾರ ಮಾಡದೆ ಒಂದೇ ವಾರದಲ್ಲಿ ಇವತ್ತು ಕ್ಯಾಬಿನೆಟ್ ನಲ್ಲಿ ನಿರ್ಧಾರ ತಗೊಂಡ್ರೆ ತಮಗೆ ಎಷ್ಟು ಅಭಿನಂದನೆ ಕೊಡುವುದು ಕಡಿಮೆ ಅನ್ನುವ ಮಾತಾಡ ಸಂದರ್ಭ ಹೇಳಿ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಂದಿಶಿ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.